ಭರತನು ಕ್ಷಣಕಾಲ ಅದನ್ನೇ ಆಲೋಚಿಸಿಕೊಂಡು, ಅಣ್ಣ, ನಿನ್ನ ಮಾತಿಗೆ ಪ್ರತಿಯಾಗಿ ಆಡುವೆನೆಂದು ಭಾವಿಸಬೇಡ. ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ನಾವೆಲ್ಲರೂ ಕಾಲಕ್ಕೆ ಆಧೀನರೇ ಹೌದು. ಮಾಡಬೇಕಾದ ಯಾವತ್ತೂ ಕಾರ್ಯಗಳನ್ನು ಮಾಡಿ ಪೂರೈಸಿದ್ದಾಯಿತು. ಇನ್ನು ಬಹುಕಾಲ ಬದುಕಿರಬೇಕೆಂಬ ಆಸೆಯೂ ನನಗಿಲ್ಲ. ನಿನ್ನಿಂದ ದುಷ್ಟ ಸಂಹಾರವಾಗಿ ಜಗತ್ತು ಶಾಂತಿಯನ್ನು ಪಡೆದಿದೆ. ಆದರೇನು, ಯಾರು ಸರ್ವ ತ್ಯಾಗವನ್ನು ಮಾಡಿ ಶಾಂತಿ ಪ್ರದಾಯಕನಾಗುತ್ತಾನೋ ಅವನಿಗೆ ಮಾತ್ರ ಈ ಪ್ರಪಂಚದಲ್ಲಿ ಕ್ಷಣಕಾಲವೂ ಶಾಂತಿ ಇಲ್ಲವೆಂಬುದು ನಿಜವಾಯಿತು. ಅದಕ್ಕಾಗಿ ನಾನೇನೂ ದುಃಖಿಸುವುದಿಲ್ಲ. ಲೋಕಸ್ಥಿತಿಯೋ ಅಲ್ಲ ಕಾಲಸ್ಥಿತಿಯೋ ಅದೊಂದನ್ನೂ ನಾನು ತಿಳಿಯೆನು. ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿ ಅದರಂತೆ ನಡೆದ ನಿನಗೆ ಮತ್ತೆ ಆ ತಂದೆಯ ದರ್ಶನ ಯೋಗವೇ ಪ್ರಾಪ್ತಿಸಲಿಲ್ಲ. ಪರಸ್ತ್ರೀಯರನ್ನು ವಂಚಿಸಿಯೋ ಬಲಾತ್ಕರಿಸಿಯೋ ಮಾತ್ರ ದಾಂಪತ್ಯವನ್ನೇ ಕೆಡಿಸುತ್ತಿದ್ದ ದುಷ್ಟ ರಾವಣಾದಿಗಳನ್ನು ನೀನು ನಿರ್ನಾಮ ಮಾಡಿ ಮತ್ತೆಲ್ಲರಿಗೂ ಸುಖವನ್ನು ಹೊಂದಿಸಿದ್ದೆ. ಆದರೂ ನಿನಗೆ ನಿನ್ನ ಧರ್ಮಪತ್ನಿಯೊಂದಿಗೆ ಸಂಸಾರಿಯಾಗಿ ಚಿರಕಾಲ ಸುಖವನ್ನು ಅನುಭವಿಸುವ ಯೋಗವು ಮಾತ್ರ ಕೂಡಿ ಬರಲಿಲ್ಲ. ಯಜ್ಞ ಕಂಟಕರನ್ನೆಲ್ಲ ಧ್ವಂಸ ಮಾಡಿ ಮುಂದೆ ಆ ಕಾರ್ಯದ ಸುಗಮತೆಗೆ ನಿರಾತಂಕವನ್ನು ಹೊಂದಿಸಿದ ನಿನಗೆ ನೀನು ಕೈಗೊಂಡ ಅಶ್ವಮೇಧದಲ್ಲಿ ಸ್ವರ್ಣಸೀತಾ ಪ್ರತಿಮೆಯೇ ಸತಿಯಾಗುವಂತಾಯಿತು. ಪ್ರಜಾವತ್ಸಲನಾಗಿ ಅವರ ಪೂರ್ಣ ವಿಶ್ವಾಸಿಯಾಗಿಯೇ ನಡೆದುಕೊಂಡ ನಿನಗೆ ನಿರ್ದೋಷಿಯಾದ ಧರ್ಮಪತ್ನಿಯನ್ನು, ಕ್ಷಮ್ಯನೇ ಆಗಿದ್ದ ತಮ್ಮನನ್ನು ಮತ್ತೆ ಕಡೆತನಕ ಕಳೆದುಕೊಳ್ಳುವಂತಾಯಿತು. ಉತ್ತಮರಾದ ರಾಜರಿಗೆ ದೇವತೆಗಳು ಋಷಿಗಳು ಅನುಗ್ರಹಪ್ರದಾಯಕರು. ಆದರೆ ಸರ್ವೋತ್ತಮನಾದ ನಿನಗೆ ಒಬ್ಬ ದೇವದೂತನು ಇನ್ನೊಬ್ಬ ದುರ್ವಾಸನು ಏಕಕಾಲದಲ್ಲಿ ಬಂದು ನಿನ್ನ ಜೀವವನ್ನೇ ಘಾಸಿಗೊಳಿಸುವಂತಾಯಿತು. ಧರ್ಮೋದ್ಧಾರದ ಪುಣ್ಯಮೂರ್ತಿಯಾದ ನಿನಗೆ ಅಂತೆಯೇ ಉದ್ಧತ ಜಗತ್ತಿನಲ್ಲಿದ್ದು ಆ ಸುಖಾನಂದವನ್ನು ಹೊಂದುವ ಯೋಗವಿಲ್ಲ. ಆದುದರಿಂದಲೇ ನಿನ್ನ ಆಚರಿತ ಧರ್ಮವು ನಿನಗೆ ಒಲಿದು ವಿರಕ್ತತೆಯನ್ನು ಕೈವರ್ತಿಸಿತು. ನಿನ್ನ ಜೀವನದಲ್ಲಿ ನೀನೇನನ್ನು ಇನ್ನಿತರರಿಗೆ ಒಲಿದು ನೀಡಿರುವೆಯೋ ಅದು ಮತ್ತೆ ನಿನ್ನನ್ನು ಅಂಟಿಕೊಳ್ಳುವ ಮೊದಲೇ ಕಾಲವು ನಿನ್ನನ್ನು ತನ್ನತ್ತ ಸೆಳೆದುಕೊಳ್ಳಲು ಹವಣಿಸುತ್ತಿದೆ, ತವಕಿಸುತ್ತಿದೆ. ಅಂತೆಯೇ ನೀನು ಜೀವನ್ಮುಕ್ತನು. ಆದುದರಿಂದಲೇ ದೇಹ ಧರ್ಮಾನುಗುಣವಾಗಿ ಸಕಾಲದಲ್ಲಿಯೇ ನಿನ್ನ ಪವಿತ್ರ ಹೃದಯ ಕ್ಷೇತ್ರದಲ್ಲಿ ವೈರಾಗ್ಯದ ಬೀಜವು ಮೊಳೆತು ಕುಡಿಬಿಟ್ಟಿತು. ಜನ್ಮ ಜನ್ಮಾಂತರದ ಪುಣ್ಯ ಸಂಚಯದಿಂದಲೇ ನಿನ್ನೊಂದಿಗೆ ನಿನ್ನ ತಮ್ಮನಾಗಿ ಹುಟ್ಟಿ ಬಾಳುವ ಭಾಗ್ಯವೂ ನನಗೆ ಸುಪ್ರಾಪ್ತವಾಗಿದೆ. ಯಾವ ಜೀವವು ನಾನು ನಿನ್ನನ್ನು ಅನುಸರಿಸತಕ್ಕವನೇ, ಅಲ್ಲದೆ ಅನ್ಯಥಾ ಅಲ್ಲ. ರಾಜ್ಯಭಾರವನ್ನು ನಿರ್ವಹಿಸಲು ಪೂರ್ಣಾಧಿಕಾರಿಗಳಾದ ನಿನ್ನ ಮಕ್ಕಳು ಸರ್ವಸಮರ್ಥರೇ ಆಗಿರುವುದರಿಂದ ಆ ಕುರಿತು ನಾವು ಚಿಂತಿಸಬೇಕಾಗಿಯೇ ಇಲ್ಲ. ನಾನಂತೂ ಖಂಡಿತವಾಗಿ ರಾಜ್ಯಾಧಿಕಾರವನ್ನು ಪಡೆದುಕೊಳ್ಳುವತಕ್ಕನಲ್ಲ. ಅಣ್ಣ, ಒಂದು ವನವಾಸದಲ್ಲಿ ತಮ್ಮನಾದ ಲಕ್ಷ್ಮಣನನ್ನು ನೀನು ನಿನ್ನೊಂದಿಗೆ ಕರೆದೊಯ್ಯುವ ಕೃಪೆ ಮಾಡಿದಂತೆ ನಿನ್ನ ಪರಂಧಾಮದ ಪುಣ್ಯಯಾತ್ರೆಯಲ್ಲಿಯೂ ಆ ಪಾಲು ಈ ಭರತನಿಗೆ ಪ್ರಾಪ್ತಿಸುವಂತೆ ಪೂರ್ಣಾನುಗ್ರಹವನ್ನು ಮಾಡು, ನೀಡು ಎಂದು ಹೇಳಿ ಉದಂಡವಾಗಿ ನಮಸ್ಕರಿಸಿದನು. ಶ್ರೀರಾಮನು ಅವನನ್ನೆತ್ತಿ ಆಧರಿಸಿ ಆಗಲಿ ಎಂದು ನುಡಿದು ಸುರಿಯುವ ಕಣ್ಣೀರಿನೊಂದಿಗೆ ಮುಗುಳ್ನಗುವನ್ನು ಸೂಸಿದನು. ಮತ್ತೆ ಶ್ರೀರಾಮನು ಶತ್ರುಘ್ನನನ್ನು ಕರೆದು ತರುವುದಕ್ಕಾಗಿ ಹನುಮಂತನನ್ನು ಮಧುರಾಪುರ ಕಟ್ಟಿದನು. ಆಂಜನೇಯನೇ ಬಂದುದನ್ನು ಕಂಡು ಶತ್ರುಘ್ನನು ಪೂರ್ಣ ಸಂತೋಷದಿಂದ ಯಥೋಚಿತವಾಗಿ ಸತ್ಕರಿಸಿ ಅಯೋಧ್ಯೆಯ ಸಕಲ ಜನರ ಯೋಗಕ್ಷೇಮವನ್ನು ವಿಚಾರಿಸಿದನು. ಲಕ್ಷ್ಮಣನ ವಿಚಾರವೂ ಅವನಿಗೆ ತಿಳಿಯದೇ ಇದ್ದುದರಿಂದ ಹನುಮಂತನೇ ಏಕಾಂತವಾಗಿ ಅದನ್ನು ರೋಹಬೇಕಾಯಿತು. ಅದರಿಂದ ತೀರಾ ನೊಂದು ಹೋದ ಶತ್ರುಘ್ನನನ್ನು ಒದಗಿ ಬಂದಿದ್ದ ಧರ್ಮ ಸಂಕಟವನ್ನು, ಕೊನೆಯಲ್ಲಿ ತಾನು ಕಂಡಿದ್ದ ದಿವ್ಯ ದೃಶ್ಯವನ್ನು ಒಂದೊಂದಾಗಿ ವಿವರಿಸಿ ಆಂಜನೇಯನು ಸಮಾಧಾನಗೊಳಿಸಿದನು. ಅಲ್ಲದೆ ಶ್ರೀರಾಮನು ಅತ್ಯವಸರವಾಗಿ ಕಾಣುವಂತೆ ಅಪ್ಪಣೆಯಾಗಿದೆ ಎಂದು ಸೂಚಿಸಿದನು. ಅಂತೆಯೇ ಶತ್ರುಘ್ನನು ಹನುಮಂತನೊಂದಿಗೆ ಶ್ರೀರಾಮನನ್ನು ಕಾಣುವ ತವಕದಿಂದ ಅಯೋಧ್ಯೆಗಾಗಿ ಹೊರಟು ಬಂದನು. ಬರುತ್ತಾ ಅಣ್ಣನ ಸ್ಥಿತಿ ಏನಾಗಿರಬಹುದೋ ಎಂದು ತೀರಾ ಕಳವಳಗೊಂಡನು. ಮೊದಲೇ ಸೀತಾವಿರತನಾಗಿದ್ದ ರಾಮನು ಲಕ್ಷ್ಮಣನೂ ಇಲ್ಲವಾದ ಮೇಲೆ ಇನ್ನೇನು ಎಂದು ಅವನ ಮನಸ್ಸು ಅಮಂಗಲವನ್ನೇ ತೊದಲುತ್ತಿತ್ತು. ಹನುಮಂತನಲ್ಲಿ ಬಗೆ ಬಗೆಯ ಪ್ರಶ್ನೆ ಮಾಡಿ ಅವನು ವಿಚಾರಿಸುತ್ತಿದ್ದಾಗ ಹಾಗೇನೂ ಇಲ್ಲ,
ಶ್ರೀರಾಮನು ನಿರ್ಲಿಪ್ತನಾಗಿಯೇ ಇರುವನು ಎಂದು ಹನುಮಂತನು ಅವನಿಗೆ ಸಮಾಧಾನವನ್ನು ಹೇಳುತ್ತಾ ಬರುತ್ತಿದ್ದನು. ಶತ್ರುಘ್ನನು ಬಂದು ಅಣ್ಣಂದಿರನ್ನು ಕಂಡು ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುವುದರೊಂದಿಗೆ ತುಸು ಧೈರ್ಯವನ್ನು ತಳೆದನು. ಅದೇ ರಾತ್ರಿ ಶ್ರೀರಾಮನು ಏಕಾಂತವಾಗಿ ಶತ್ರುಘ್ನನನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು, ಅಪ್ಪ ಶತ್ರುಘ್ನ, ನಿನ್ನ ಅಣ್ಣನು ನನ್ನ ತಮ್ಮನೂ ಆದ ಲಕ್ಷ್ಮಣನಿಗೆ ಬಂದೊದಗಿದ ಪರಿಣಾಮವನ್ನು ನೀನು ತಿಳಿದಿರಬಹುದು. ಯಾವ ಮುಖದಿಂದ ನಾನು ಅದನ್ನು ನಿನ್ನ ಮುಂದೆ ವಿವರಿಸಲಿ? ಒಟ್ಟಿನಲ್ಲಿ ನನಗೇಕೋ ಮುಂದೆ ಕಾಲವು ಅನುಕೂಲವಾಗಿಲ್ಲವೆಂದೇ ತೋರುತ್ತದೆ. ಕೇವಲ ದುಃಖಿತನಾದ ತನ್ನಿಂದ ಮುಂದೆ ರಾಜ್ಯಭಾರವನ್ನು ನಡೆಸುವುದು ತೀರಾ ಕಷ್ಟವು. ಮಾತ್ರವಲ್ಲ, ನಾನು ರಾಜನಾಗಿರುವುದೂ ಸರಿಯೆಂದು ಕಾಣುವುದಿಲ್ಲ. ನನ್ನ ದುಃಖ ಪರಂಪರೆಗಳನ್ನೆಲ್ಲ ನೀನು ಚೆನ್ನಾಗಿ ಅರಿತವನು. ಅಲ್ಲದೆ ಅವುಗಳಲ್ಲಷ್ಟಷ್ಟು ಪಾಲನ್ನು ಪಡೆದುಂಡವನು ತಮ್ಮ. ಒಂದಲ್ಲ ಒಂದು ದಿನ ಎಲ್ಲರೂ ಇಲ್ಲವಾಗಲೇಬೇಕು. ಆದುದರಿಂದ ನಾನು ಈಗ ಮಹಾಪ್ರಸ್ಥಾನಕ್ಕೆ ಮನಸ್ಸು ಮಾಡಿದ್ದೇನೆ. ನಮ್ಮ ರಾಜ್ಯವನ್ನು ಮುಂದೆ ನೀನು ಇತೋಪಿ ಅತಿಶಯವಾಗಿ ಪಾಲಿಸುತ್ತಿರಬೇಕೆಂದು ನನ್ನಾಸೆ. ನೀನದನ್ನು ಪೂರೈಸಿಕೊಟ್ಟು ಈ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಿ ಸಂಪ್ರೀತಿಯಿಂದ ನನ್ನನ್ನು ಬೀಳ್ಕೊಡು ಎಂದು ನುಡಿದನು. ವಿ ಎನ್ ಭಾಗವತ್ ಬರ್ಪಣೆ.